ಪೆಂಡಲಲ್ಲಿ ಆರ್ಕೆಸ್ಟ್ರಾ ಇದೆ ಅನ್ನೋದಕ್ಕೋಸ್ಕರ ಆರ್ಕೆಸ್ಟ್ರಾ ನೋಡಲಿಕ್ಕೋಸ್ಕರ ಹೋಗ್ತಿದ್ದು. ಹೀಗೆ ಹೋಗುವಾಗ ಅಲ್ಲಿ ಏನಾಯಿತು, ನಮ್ಮ ಅರಸೀಕೆರೆಯಲ್ಲಿ ಹಾಸನ್ ರೋಡು ಅಂತ ಬರುತ್ತೆ. ಈ ರೈಲ್ವೆ ಟ್ರ್ಯಾಕ್ ಕೆಲಸಕ್ಕೆ ಅಂತ ಬಂದಂಥ ತಮಿಳರು ಅಲ್ಲಿ ವಾಸ ಇದ್ದಾರೆ, ತುಂಬ ಜನ ಇದ್ದಾರೆ. ಅಲ್ಲಿಂದ ಒಂದು 50 ಜನ ಹುಡುಗರು ಬರೋರು, ತಮಿಳರು ಹುಡುಗರು. ತಮಿಳು ಹಾಡಾಡಿ ಅಂತ ಹೇಳಿ ಗಲಾಟೆ ಮಾಡೋರು ಗಣೇಶನ ಉತ್ಸವದಲ್ಲಿ. ನಾವೆಲ್ಲ ಒಂದು 15-20 ಜನ ಹುಡುಗರು ನಮ್ಮ ಊರ ಕಡೆಯಿಂದ ಏನೆಲ್ಲ ಬರ್ತಾ ಇದ್ದು, ನಾವೆಲ್ಲ ಕೇಳ್ತಾ ಇದ್ದು, ಪ್ರಶ್ನೆ ಮಾಡ್ತೀವಿ, ಯಾಕೆ ಇಲ್ಲಿ ತಮಿಳು ಹಾಡಾಡಬೇಕು? ಅಪ್ಪಟ ಕನ್ನಡದ ತಾಲೂಕು, ನೀವು ಎಲ್ಲಿಂದ ಬಂದವರು, ನೀವು ತಮಿಳು ಹಾಡಿ ಅಂತ ಕೇಳಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ? ಬೇಡಿ, ಹಾಡಬೇಡಿ ಅಂತ ಹೇಳ್ತಿದ್ರು. ಆದರೂ ಈ ಗಣಪತಿ ಪೆಂಡಲಲ್ಲಿ ಆ ಒಂದು ಧರ್ಮದರ್ಶಿಗಳ ಪೈಕಿಲು ಒಬ್ಬ ತಮಿಳೋನಿದ್ದ. ಅವನು ತಮಿಳು ಹಾಡನ್ನ ಹಾಡಿಸ್ತಾ ಅಂತ ಹೇಳಿ ಅವತ್ತು ನಾವು ಹೋಗಿ ಸ್ಟೇಜ್ ಮೇಲೆ ಆರ್ಕೆಸ್ಟ್ರಾಗೆ ಗಲಾಟೆ ಮಾಡೋದು. ಸೊ ಅಲ್ಲಿಂದ ನಿಮ್ಮ ಹೋರಾಟ ಸ್ಟಾರ್ಟ್ ಆಯಿತು. ಅಲ್ಲಿಂದ ಹೋರಾಟ ಪ್ರಾರಂಭ. ಆಗ ಗಲಾಟೆ ಆಯಿತು. ಅಲ್ಲಿ ಒಬ್ಬ ಮಾದೇವ್ ಅಂತ ಸಬ್ ಇನ್ಸ್ಪೆಕ್ಟ್ರು ನಮ್ಮನ್ನು ತಗೊಂಡೋಗಿ ಚೆನ್ನಾಗಿ ಬಡ್ದ. ತಮಿಳರನ್ನ ಏನೂ ಮಾಡಲಿಲ್ಲ, ನಮ್ಮನ್ನು ಬಡಿದ್ರು ತಗೊಂಡೋಗಿ. ಕೊನೆಗೆ ನಮ್ಮ ತಂದೆ ಭಾರಿ ಶಿಸ್ತಿನ ಸಿಪಾಯಿ. ನಮ್ಮ ಅಪ್ಪಾಜಿ ಹೇಳ್ತಿದ್ದೇನು ಅಂದರೆ, ಯಾವ ತಂಟೆ ತಕರಾಲಿಗೆ ಹೋಗಬಾರ್ದು, ಯಾವ ಉಸ್ತುವರಿ ಹೋಗಬಾರ್ದು, ಬೇಡ. ಹಾಗಾಗ ನಮ್ಮ ಅಪ್ಪಾಜಿ ಹೇಳೋರು, ಯಾರೋ ಊರು ದನ ಕಾಯಿ ದೊಡ್ಡಬೋರ ಅನಿಸ್ಕೋಬೇಡ, ಮನೆ ದನ ಕಾಯಿ ಸಾಕು ಅಂತ. ಅವರು ಕೃಷಿಕರಾಗಿದ್ದರು. ಮತ್ತು ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದಷ್ಟು ದಿವಸ ಕೆಲಸನೂ ಮಾಡಿದ್ರು. ಆಮೇಲೆ ಅರಸೀಕೆರೆ ಕ್ಲಾಸ್ 1 ಕಾಂಟ್ರಾಕ್ಟ್, ಅವರು PWD ಕಾಂಟ್ರಾಕ್ಟ್ ಇದೆಲ್ಲ ಇದ್ರು. ಹಾಗಾಗಿ ನಾನು ಯಾವಾಗ ಈ ಪೊಲೀಸ್ ಸ್ಟೇಷನಲ್ಲಿ 2 ದಿವಸ ಬಿಡಲಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಅಪ್ಪಾಜಿಗೆ ಹೋಗಿ ಹೇಳಿದ್ರು, ನಾನು ಬಿಡಿಸಲ್ಲ. ಅವನು ಯಾಕೆ ಹೋದ? ಸ್ಕೂಲ್ಗೆ ಹೋಗಿ ಮನೆ ಬರಬೇಕಾದವನು. 8ನೇ ಕ್ಲಾಸು. ಆಗ ಏನಾಯಿತು, ಮನೆಗೆ ಬಂದೆ. ನಮ್ಮ ತಾಯಿಯ ತಮ್ಮ ಸೋದರ ಮಾವನ ಒಂದು ಸೌದಿ ತಗೊಂಡು ಎತ್ತಿ ಹೊಡೆದ ತಲೆಗೆ. ನನಗೆ ನಿಮ್ಮ ಸೋದರ ಮಾವ. ನನಗೆ ಆ ಟೈಮಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒದೆ ತಿಂದು ಬಂದಿದ್ದೆ. ಮನೆಗೆ ಬಂದರೆ ಈ ವಯಸ್ಸಿನಲ್ಲಿ ನೀನು, ನಮ್ಮ ವಂಶದಲ್ಲಿ ಯಾರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿರಲಿಲ್ಲ. ಆಗ ಹಳ್ಳಿಗಳಲ್ಲಿ ಪೊಲೀಸ್ ಸ್ಟೇಷನ್ ಅಂದರೆ ಏನೋ ಒಂದು ದೊಡ್ಡ ಅಪರಾಧ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದರೆ ಹೊಡೆದ್ರು. ಅವತ್ತು ತಲೆಯಲ್ಲಿ ರಕ್ತ ಸೋರ್ತಾ ಇದೆ. ನನ್ನ ತಾಯಿ ಒಬ್ಬರೇ ಕಿರ್ಚಾಡ್ತಾರೆ, ಕೂಗಾಡ್ತಾರೆ. ಆಗಾಗೆಲ್ಲ ಈ ಕಾಫಿ ಪುಡಿ, ಅರ್ಶಿನ ಪುಡಿನ ತಲೆಗೆ ಹಾಕ್ಬಿಟ್ಟು ಹಳೆ ಸೀರೆನ ಹರಿದ್ಬಿಟ್ಟು ತಲೆ ಕಟ್ಟಿದ್ರು. ಹಾಗಾಗಿ ರಾತ್ರಿ ಅವತ್ತು ಸಿಕ್ಕಾಪಟ್ಟೆ ಕೋಪ ಇತ್ತು ನನಗೆ, ಹೊಡೆದ್ಬಿಟ್ರಲ್ಲ ಅಂಥೇಳಿ ಮಲಗಿದ್ದೆ. ಊಟ ಮಾಡ್ದಲ್ಲೇ ಮಲಗಿದ್ದೆ. ಅವತ್ತು ಊಟ ಮಾಡಲಿಲ್ಲ. 2 ಗಂಟೆ ರಾತ್ರಿ ನನಗೆ ಮತ್ತೆ ಅದೇ ನೆನಪಾಗ್ತಾ ಇದೆ, ಯಾಕೆ ಹೊಡೆದ್ರು ಇವರು ಅಂಥೇಳಿ. ಸಮಾಧಾನ ಇಲ್ಲ. ಊಟ ಬೇರೆ ಮಾಡಿಲ್ಲ ಅವತ್ತು ರಾತ್ರಿ. ಕೊನೆಗೆ 2 ಗಂಟೆ ರಾತ್ರಿ ನಿಧಾನವಾಗಿ ಬಾಗಿಲು ತಕ್ಕೊಂಡು ಅರಸೀಕೆರೆಗೆ ಬಂದೆ. ರಾತ್ರಿ 2 ಗಂಟೆ ನಡ್ಕೊಂಡೇ ಹೋಗ್ಬೇಕು. ನಮ್ಮೂರು ಬಸ್ ಗೀಸು ಯಾವಾಗಲೂ ಇರಲಿಲ್ಲ. ನಡ್ಕೊಂಡೇ ಹೋಗ್ತಾಯಿದ್ದು. ನಡ್ಕೊಂಡು ಬಂದೆ. ಅರಸೀಕೆರೆಯಿಂದ ತೆಂಗಿನಕಾಯಿ ಬಾಂಬೆಗೆ ಹೋಗುತ್ತೆ. ನಮ್ಮ ಊರಿಂದ ಲಾರಿಗಳಲ್ಲಿ ತೆಂಗಿನಕಾಯಿ ಹೋಗುತ್ತೆ. ಲಾರಿ ಹತ್ಬಿಟ್ಟು ಬಾಂಬೆಗೆ ಹೊರಟೋದೆ. ಪೂನಾ ಹತ್ರ ಹೋಗುವಾಗ ಪೂನಾದ ಹತ್ರ ಲಾರಿ ಡ್ರೈವರ್ ಅಲ್ಲಿ ಇಳಿಸ್ಬಿಟ್ಟು ಹೊರಟೋದ. ನಾನು ಒಂದು ಲೈಟ್ ಕಂಬದ ಹೊರಕೊಂಡು ಕೂತಿದ್ದೆ. ನನಗೆ ಭಾಷೆ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಜೋಬಲ್ಲಿ ದುಡ್ಡಿಲ್ಲ, ಏನೂ ಇಲ್ಲ. ಆ ಮಂಡ ಕೋಪ, ಮಂಡ ಧೈರ್ಯ ನಾನು ಅಲ್ಲಿವರೆಗೂ ಕರ್ಕೊಂಡು ಹೋಯ್ತು. ಕೂತಿದ್ದೀನಿ. ಅಷ್ಟು ದೂರದಲ್ಲಿ ಒಂದು ಟೀಮು ಮರಾಠಿ ಹುಡುಗರು ಡೋಲಕ್ಕೆಲ್ಲ ಹೊಡ್ಕೊಂಡು ಕುಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಕೂತಿದ್ದರು. ನನ್ನ ಹೊಡೆದವರು ಬಂದು ಕೇಳಿದ್ರು, ಹಿಂದಿಲಿ ಮಾತಾಡ್ಸಿರು, ಮರಾಠಿಲಿ ಮಾತಾಡ್ಸಿರು. ನನಗೆ ಯಾವ ಭಾಷೆ ಅರ್ಥ ಆಗ್ತಾಯಿಲ್ಲ, ಗೊತ್ತಿಲ್ಲ. ಕೊನೆಗೆ ಅದರಲ್ಲಿ ಒಬ್ಬ ಚನ್ನರಾಯಪಟ್ಟಣದ ಹುಡುಗ ಇದ್ದ ಆ ಗುಂಪಲ್ಲಿ. ನೀವು ಕನ್ನಡದವರಾ, ಎಲ್ಲಿಂದ ಬಂದ್ರಿ ಹಾಗೆ ಅಂದಾಗ ನಾನು ಅವಾಗ ಹೇಳಿದೆ, ನಮ್ಮ ಜಿಲ್ಲೆಯವರು. ಆಗ ಅವ್ರು ಯಾಕೆ ಹಿಂಗೆ ಬಂದ್ರಿ, ಇಷ್ಟೊತ್ತಿನಲ್ಲಿ ಯಾಕೆ ಇಲ್ಲಿ ಕೂತಿದ್ದೀರಿ ಅಂದಾಗ ಹೇಳಿದೆ. ಕರ್ಕೊಂಡು ಹೋದ್ರು ಅವ್ರ ರೂಮಿಗೆ. ಆ ರೂಮ್ ಕರ್ಕೊಂಡೋದಾಗ ನಾನು ಊರಿಗೆ ಕಳಿಸ್ತೀನಿ, ಹೋಗ್ತೀರಾ ಅಂದರು. ಇಲ್ಲ, ಹೋಗೋದಿಲ್ಲ, ಇಲ್ಲೆಲ್ಲರೂ ಒಂದು ಕೆಲಸ ಕೊಡಿಸ್ರಿ, ಮಾಡ್ತೀನಿ ಕೆಲಸ. ನೀವು 5ನೇ ಕ್ಲಾಸ್ ಇದ್ದಾಗಲೇ
ಎಂಟನೇ ಕ್ಲಾಸ್ ಪಾಸ್ ಆಗಿತ್ತು, 9ನೇ ಕ್ಲಾಸ್. ಆಗ ನನಗೇನು ಒಂದು 18 ವರ್ಷ ವಯಸ್ಸು. ಹ್ಮ್ 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 ಆಗ ಅಲ್ಲಿ ಬಾಂಬೆಲಿ ನನ್ನ ಒಂದು ಕೆಲಸಕ್ಕೆ ಸೇರಿಸಿರು. ಹ್ಮ್ ಅಲ್ಲಿ 6 ತಿಂಗಳು ಕೆಲಸ ಮಾಡಿದೆ. ಆಮೇಲೆ ಅವನು ಬಾಂಬೆಗೆ ಶಿಫ್ಟ್ ಆದ, ನಾನು ಬಾಂಬೆಗೆ ಶಿಫ್ಟ್ ಆದೆ. ಇಲ್ಲಿ ಕೆಲಸ ಮಾಡ್ತಿದ್ದವ್ರದ್ದೇ ಅಲ್ಲೊಂದು ಬ್ರಾಂಚ್ ಫ್ಯಾಕ್ಟ್ರಿ ಇತ್ತು. ಅಂದ್ರೆ ನೀವು ಪುಣೆಯಿಂದ ಬಾಂಬೆಗೆ ಹೋಗ್ಬಿಟ್ರಿ. ಹೋದೆ, ಬಾಂಬೆಗೆ ಹೋದೆ. ಹ್ಮ್ ಬಾಂಬೆಲಿ 6 ವರ್ಷ ಇದ್ದೆ. ಅಲ್ಲಿ ಏನಂತ ಕೆಲಸ ಆರಂಭ ಮಾಡಿದ್ದು ನೀವು ಮುಂಬೈಯಲ್ಲಿ? ಅಲ್ಲಿ ಒಂದು ಸಿಲ್ಕ್ ಫ್ಯಾಕ್ಟ್ರಿ, ಸಿಲ್ಕ್ ನೂಲು ತೆಗಿತಾರಲ್ಲ ಆ ಫ್ಯಾಕ್ಟ್ರಿ ಅದು. ಹಾಂ ಆಮೇಲೆ ಅಲ್ಲಿ ಸೇರಿಕೊಂಡ ಮೇಲೆ ಆಗ ಶಿವಸೈನ್ಯದು ಸಿಕ್ಕಾಬಟ್ಟೆ ಗಲಾಟೆ ಆಗ ದಕ್ಷಿಣ ಭಾರತದವ್ರು ಅಂದರೆ ಆಗ್ತಿರ್ಲಿಲ್ಲ. ಸಿಕ್ಕಾಬಟ್ಟೆ ಗಲಾಟೆ ಮಾಡೋರು. ಈ ಭಾನುವಾರ ಯಕ್ಷಗಾನ ಈ ಕಾರ್ಯಕ್ರಮಗಳು, ಕನ್ನಡ ಕಾರ್ಯಕ್ರಮಗಳೆಲ್ಲ ನಡೆದ್ರೆ ಬಂದು ದಾಂಧಲೆ ಮಾಡೋರಲ್ಲಿ. ಓಹೋ, ನಾವು ಚಾಲುಕ್ಯ ಕನ್ನಡ ಕೂಟ ಅಂತ ನಾವೆಲ್ಲ ಸೇರ್ಕೊಂಡು ಒಂದು ಕನ್ನಡ ಸಂಘ ಮಾಡ್ಕೊಂಡಿದ್ವು. ಅಲ್ಲಿ ಅಲ್ಲೂ ಮಾಡಿದ್ರಿ? ಮಾಡಿದ್ದು. ಹ್ಮ್ ಭಾನುವಾರ ದಿವಸ ಯಾವ್ದಾದ್ರು ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗೋದು, ಒಂದೇ ಒಂದು ಮಾರ್ನಿಂಗ್ ಶೋ ಒಂದು ಥಿಯೇಟ್ರಲ್ಲಿ ಹಾಕೋರು. ಹ್ಮ್ ಅದಕ್ಕೆಲ್ಲ ಟಿಕೆಟ್ ಎಲ್ಲ ಇದು ಮಾಡಿ ಆ ಶೋನ ಭರ್ತಿ ಆಗೋ ಥರ ನೋಡಿಕೊಂಡು ಇದು ಮಾಡ್ತಿದ್ದು. ಈ ಯಕ್ಷಗಾನ ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರೆಲ್ಲ ತುಂಬ ಇದ್ರಲ್ಲ, ಅವರೆಲ್ಲ ಯಕ್ಷಗಾನ ಮಾಡಿದಾಗ ಅಲ್ಲಿ ಹೋಗೋದು, ಇದು ಕೂತ್ಕೊಳ್ಳೋದು, ಕಾರ್ಯಕ್ರಮ ನೋಡೋದು. ಕೊನೆಗೆ ಯಾಕೋ ಹೀಗೆ ಅಲ್ಲಿ ಆಗಾಗ ಗಲಭೆ ಗಲಾಟೆ ಇದೆಲ್ಲ ಸ್ಟಾರ್ಟ್ ಆಯಿತು. ಆ 6-7 ವರ್ಷ ನನ್ನ ಮನೆಯಲ್ಲಿ ಎಲ್ಲ ಕಡೆ ಹುಡುಕಿರು, ಯಾರೂ ಸಿಕ್ಕಿಲ್ಲ. ಕೊನೆಗೆ ನಮ್ಮ ಊರಿನವರೊಬ್ಬರು ಅರಸೀಕೆರೆಯವರು ಅಲ್ಲಿ ಬಾಂಬೆಲಿ ಸಿಕ್ಕಿದಾಗ ನನಗೆ, ನಾನು ಅವ್ರ ಜೊತೆಲಿ ಮಾತಾಡುವಾಗ ಅವರೇ ಮಾಡಿದ್ರು, ನಮ್ಮ ಅಣ್ಣನಿಗೆ ಫೋನ್ ಮಾಡಿ ಹೇಳಿದ್ರು ಬಾಂಬೆಲಿದ್ದಾರೆ ಅಂತ. ಆಗ ನಮ್ಮ ಅಣ್ಣ ನನ್ನ ಬೆಂಗಳೂರಿಗೆ ಕರೆಸ್ಕೊಂಡ್ರು. ಬೆಂಗಳೂರಿಗೆ ಆಗ ಬಂದೆ ನಾನು. ಯಾವ ಇಸ್ವಿ ಗೌಡ್ರೆ? ಆಗಿತ್ತು ಒಂದು 85-86 ಇರಬೇಕು ಬೆಂಗಳೂರು ಬಂದಾಗ. ಆಗ ಬೆಂಗಳೂರು ನೋಡಿದಾಗ, ಬೆಂಗಳೂರು ಇದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತ ಅನ್ನಿಸ್ತಿರ್ಲಿಲ್ಲ. ಎಲ್ಲ ತಮಿಳುಮಯ, ತಮಿಳು ಪೋಸ್ಟು, ತಮಿಳು ಎಲ್ಲಿ ನೋಡ್ರು ತಮಿಳು ಎಲ್ಲ DMK ADMK ಬಾವುಟಗಳು 100 ಅಡಿ ಕಂಬದಲ್ಲಿ ಹಾರಾಡ್ತಿದ್ದಂಥ ಬೆಂಗಳೂರಲ್ಲಿ. ಬೆಂಗಳೂರಿನ ಗಾಂಧಿನಗರ ಶ್ರೀರಾಮ್ಪುರದಲ್ಲಿ ಆ ಶ್ರೀರಾಮ್ಪುರ ದೇವಿ ಮತ್ತು ಇನ್ನೊಂದು ಥಿಯೇಟ್ರು ಇದು ಅಲ್ಲಿ ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ಕನ್ನಡ ಮಾತಾಡಿದ್ರೆ ಮುಖದ ಮೇಲೆ ಒಂದು ಕುರ್ಪು ಅಂತ ಹಾಕೋರು ಕನ್ನಡ ಮಾತಾಡಿದ್ದಕ್ಕೆ. ಇಡೀ ಬೆಂಗಳೂರಿನ ತಮಿಳು ರೌಡಿಗಳ ಅಡ್ಡವೇ ಅದಾಗಿತ್ತು ಶ್ರೀರಾಮ್ಪುರ. ಅಲ್ಲಿ ಕನ್ನಡ ಮಾತಾಡಿದ್ರೆ ರೇಜರಲ್ಲಿ ಒಂದು ಕುರುಪು ಹಾಕೋರು. ಯಾರಾದರೂ ಕನ್ನಡದಲ್ಲಿ ಏನಾದರೂ ಸ್ಲೋಗನ್ ಬರ್ಕೊಂಡು ಆಟೋ ತೊಗೊಬಂದರೆ ಆಟೋ ಚಾವಣಿ ಕುಯ್ಯೋರು, ವಾಪಸ್ ಕಳಿಸ್ತಿರ್ಲಿಲ್ಲ ಆಟೋನ. ಅಷ್ಟು ದಾಂಧಲೆ ಮಾಡೋರು, ಅಷ್ಟು ಗಲಭೆ ಮಾಡೋರು ತಮಿಳರು, ಗೊತ್ತಾಯ್ತಾ? ಇದೆಲ್ಲ ನನ್ನ ಮೇಲೆ, ನಾನು ಮೊದಲಿಂದ ರಾಜ್ಕುಮಾರ್ ಸಿನಿಮಾ ಅಂದರೆ ಭಾರಿ ಪಂಚಪ್ರಾಣ ನನಗೆ. ರಾಜ್ಕುಮಾರ್, ಕುವೆಂಪು ಪದ್ಯಗಳು ಅಂದರೆ ಭಾರಿ ನನಗೆ ಇಷ್ಟ. ಆಗ್ಲಿಂದಲೂ ನನಗೆ ಕನ್ನಡದ ಕಾಳಜಿ ಇತ್ತು. ಹಾಗೆ ಬಂದೆ ಬೆಂಗಳೂರಿಗೆ. ನನ್ನ ಸಂಬಂಧಿಕರ ಮನೇಲಿ ಇಲ್ಲಿ ಹುಡುಕೊಂಡೆ. ಯಾಕೋ ಅವ್ರ ಮನೆಯಲ್ಲಿ ನನಗೆ ಸರಿ ಅನ್ನಿಸ್ಲಿಲ್ಲ, ಬೇಡ ಅಂಥೇಳಿ ಇಲ್ಲಿ ಮಡಿವಾಳದ ಹತ್ರ ಇಲ್ಲೊಂದು ಕೆಲಸಕ್ಕೆ ಸೇರಿಕೊಂಡೆ. ಇಲ್ಲಿ ಮಹೇಂದ್ರ ಹಂಡ್ ಕಂಪ್ನಿ ಅಂತ ಒಂದು ಕಂಪ್ನಿ ಇತ್ತು, ಈ ಸ್ಟೇಷನರಿ ಸಪ್ಲೈ ಮಾಡುವಂಥ ಒಂದು ದೊಡ್ಡ ಹೋಲ್ಸೇಲ್ ಇದು. ವಿನಿ ರಸ್ತೆಯ ಸಿಟಿ ಸ್ಟೇಟಲ್ಲಿ ಕೆಲಸಕ್ಕೆ ಸೇರಿಕೊಂಡು ಒಂದು 20-21 ವರ್ಷ ನಾವಾಗ ಬೆಂಗಳೂರಿಗೆ ಬಂದಾಗ ಅಷ್ಟೇ ಯುವಕ. ಹೌದು. ಆಗ ನಮ್ಮ ತಾಯಿ ಗೊತ್ತಾಯಿತು. ನಮ್ಮ ತಾಯಿ ಗೊತ್ತಾದ ಮೇಲೆ ನಮ್ಮ ತಾಯಿ ಬಂದರು, ಊರಿಂದ ಬಂದು ನಾನು ಅವ್ರ ಮನೇಲಿದ್ದಾಗ ಮಾತಾಡಿಸಿ ಅವ್ರು ಕರ್ಕೊಂಡೋಗಿ ಹೋಟ್ಲಲ್ಲಿ ತಿಂಡಿ ಮಾಡಿಸುವಾಗ ಒಂದು ಮಾತು ಹೇಳಿದ್ರು, ಯಾವ ಸಂಬಂಧಿಕರ ಮನೇಲಿ ಇರಬೇಡ ನೀನು ಬೇಕಾದ್ರೆ ಎಲ್ಲಾದರೂ ಬೀದಿಲಿ ಬೇಕಾದ್ರೆ ಕೂತ್ಕೊಂಡು ಚಪ್ಪಲಿ ಹೊಲಿ, ಚಿಂತೆ ಇಲ್ಲ, ಯಾರ ಮನೇಲೂ ಇರಬಾರ್ದು ನೀನು ಅಂತ ಹೇಳಿ ಅವರು ಕೊರಳಲ್ಲಿದ್ದಂಥ ಒಂದು ಕಾಸಿನ ಸರ, ನಮ್ಮ ಅಜ್ಜಿ ಕೊಟ್ಟಂಥ ಕಾಸಿನ ಸರ, ಅದನ್ನು ಆಗ ಭಾರಿ ದೊಡ್ಡ ಚಿನ್ನದ ಸರ ಅದು. ಅಲ್ಲಿ 70,000 ರೂಪಾಯಿಗೆ ಮಾರಿಬಿಟ್ಟು ಸ್ಟೇಟಲ್ಲಿ ಚೌಡೇಶ್ವರಿ ಟೆಂಪಲ್ ಸ್ಟೇಟ್ ಅಲ್ಲಿ ಮಾರಿ ನನಗೆ 70,000 ರೂಪಾಯಿ ಕೊಟ್ಟರು. ಮಗನೇ ಇದರಲ್ಲೇ ಬದುಕಿ ನೀನು ಚೆನ್ನಾಗಿ ಆದಾಗ ಊರಿಗೆ ಬಾ, ಅಲ್ಲಿವರೆಗೂ ಬರಬೇಡ ಊರಿಗೆ ಅಂಥೇಳಿ. ಯಾಕೆಂದರೆ ನಾನು ತುಂಬ ಏಟು ತಿಂದಿದ್ದೀನಿ ನಮ್ಮಪ್ಪನ ಕೈಲಿ. ನಮ್ಮಲ್ಲಿ ಈಗ ದನ ಎಮ್ಮೆ ಮೇಯ್ಸೋಕ್ಕೆ ಕಳಿಸೋರು ಭಾನುವಾರ ಶನಿವಾರ. ನಾವು ನಮ್ಮೂರಲ್ಲೊಂದು ಶಾನ್ಬೊಗರು ತೋಟ ಇತ್ತು. ಆ ಶಾನ್ಬೊಗರು ತೋಟದಲ್ಲಿ ಎಮ್ಮೆ ಮೇಯ್ಸೋಕ್ಕೆ ಅಂತ ಹೋದಾಗ ನಮಗೆ ಆ ಟೈಮಲ್ಲೆಲ್ಲ ಏನಿತ್ತು, 2 ಟೈಮ್ ಊಟ.
ಬೆಳಗ್ಗೆ 9ವರೆಗೆ ಮುದ್ದೆ. ಅನ್ನ ಮಾಡ್ತಿದ್ದು ಅಪರೂಪಕ್ಕೆ ಒಂದು ವಾರಕ್ಕೊಂದ್ಸಲ ಅನ್ನ ಕೊಡೋ, ಶನಿವಾರ ಅಂತ ಅನ್ನ ಕೊಡೋರು. ಅಥವಾ ಹಬ್ಬದ ಟೈಮಲ್ಲಿ ಅನ್ನ ಮಾಡೋದು. ಹಬ್ಬದ ಟೈಮಲ್ಲಿ ಅನ್ನ ಮಾಡೋರು. ಹಾಂ. ನಮ್ಮಲ್ಲಿ ಅದೊಂದು ಗಾದಿನೇ ಇತ್ತು, ಹೊಟ್ಟೆ ತುಂಬ ಮುದ್ದೆ ಬಾಯಿ ತುಂಬ ಅನ್ನ ಅಂತ. ಹಾಗಾಗಿ ಮಧ್ಯ 9ವರೆಗೆ ಮುದ್ದೆ ಸಾರು ಬಿಟ್ಟರೆ ಎಂಥದ್ದು ಇಲ್ಲ. ಮತ್ತು ರಾತ್ರಿ 8 ಗಂಟೆಗೆ ಊಟ. ಮಧ್ಯಾಹ್ನ ಹಿಂಗೆ ಮೇಯಿಸ್ತಾ ಇದ್ದೆ, ಅವ್ರ ತೋಟದಿಂದ ಒಂದು ತೆಂಗಿನಕಾಯಿ ಒಣಗಿದ್ದು ಕೆಳಗಡೆ ಬಿತ್ತು. ಅದನ್ನು ಹೊಡೆದು ತಿಂದುಬಿಟ್ಟೆ. ತಿಂದಾಗ ಯಾರೋ ಹೋಗಿ ನಮ್ಮೂರು ಶಾನ್ಭೋಗ್ರಿಗೆ ಹೇಳಿದ್ರು. ನಮ್ಮ ಶಾನ್ಭೋಗ್ರು ಹೋಗಿ ನಮ್ಮ ತಂದೆ ಹತ್ರ ಜಗಳ ಮಾಡಿದ್ರು. ನಮ್ಮ ಅಪ್ಪಾಜಿ ಹೊಡೆದ್ರು ಅಂದರೆ ಅವತ್ತು ಎಂಥದೇ ಇರಲಿ, ನಿಮ್ಮ ಕಣ್ಣು ಮುಂದೆ ಎಂಥದೇ ಕಂಡೋರ ಆಸ್ತಿ ಪಾಷಾಣಕ್ಕೆ ಸಮಾನ, ಅಂದರೆ ವಿಷಕ್ಕೆ ಸಮಾನ ಅಂತ ಹೇಳೋರು ನಮ್ಮ ಅಪ್ಪಾಜಿ. ಮುಟ್ಬಾರ್ದು ಮಗನೇ ಅಂತ ಸಿಕ್ಕಾಪಟ್ಟೆ ಹೊಡೆದು ಇದು ಮಾಡಿದರು.